ಬ್ರೇಕ್ನ ನಂತರ ಐಟಿವಿ ನ್ಯೂಸ್ಗೆ ಸ್ವಾಗತ. ಪ್ರಕೃತಿಯಲ್ಲಿನ ಅಸಮತೋಲನವನ್ನು ತೊಲಗಿಸಲು ಮರ ಗಿಡಗಳನ್ನು ಬೆಳೆಸಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ರೂಬಿ ಆಂಗ್ಲ ಶಾಲೆಯ ಮಕ್ಕಳು ಜನತೆಯಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಅವರು ಮರಗಳನ್ನು ಬೆಳೆಸಿ ಮಾನವ ಕುಲವನ್ನು ಉಳಿಸಿ ಎಂಬ ಘೋಷಣೆಯ ಭಿತ್ತಿಪತ್ರಗಳನ್ನು ಹಿಡಿದಿದ್ದ ಮಕ್ಕಳು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಮರಗಳನ್ನು ಕಡಿಯುವುದರಿಂದ ನಮ್ಮ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರ ವಹಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಈ ವೇಳೆ ಶಾಲೆಯ ಕಾರ್ಯದರ್ಶಿ ಸೈಯದ್ ರಫೀಕ್ ಮಾತನಾಡಿ, ಪ್ರಕೃತಿಯಲ್ಲಿ ಆಗುತ್ತಿರುವ ಅಸಮತೋಲನಗಳನ್ನು ತಡೆಗಟ್ಟಬೇಕಾದರೆ ಕಡ್ಡಾಯವಾಗಿ ಮರಗಿಡಗಳನ್ನು ಬೆಳೆಸಬೇಕು. ದಿನೇ ದಿನೇ ಮರಗಿಡಗಳನ್ನು ಕಡಿದು ಹಾಕುವುದರಿಂದ ಪರಿಣಾಮ ವಾತಾವರಣದಲ್ಲಿ ಉಷ್ಣಾಂಶದ ಪ್ರಮಾಣ ಏರಿಕೆಯಾಗುತ್ತಿದ್ದು ಪ್ರಕೃತಿಯ ವೈಫಲ್ಯತೆಯಿಂದಾಗಿ ಮುಗ್ಧ ಜನತೆ ಬಲಿಯಾಗುತ್ತಿದ್ದಾರೆ. ನೆರೆ ಆಂಧ್ರಪ್ರದೇಶವೂ ಸೇರಿದಂತೆ ದೇಶದ ಇತರೆ ಭಾಗಗಳಲ್ಲಿನ ಜನತೆ ಹೆಚ್ಚು ಉಷ್ಣಾಂಶತೆಯಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಮಾನವರು ಪ್ರಕೃತಿಯ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ, ದೌರ್ಜನ್ಯಗಳೇ ಕಾರಣವಾಗಿದೆ ಎಂದರು. We should not throw bottles and papers in outside. We can get bacteria like malaria, dengue. We should save this and save environment, save this. Thank you. Actually, we should grow more trees and save our environment. Our environment is very important and it is part of living beings. ಈ ಸಮಯದಲ್ಲಿ ಮುಖ್ಯ ಶಿಕ್ಷಕಿ ನಿಖತ್ ಸಲ್ಮಾ, ಶಿಕ್ಷಕರಾದ ಶಾಲಿನಿ, ಡಯಾನಾ, ಹನುಮಂತಯ್ಯ, ಫೈಬುನಿಸಾ, ಆಯಿಷಾ, ಶಾರದಮ್ಮ ಮುಂತಾದವರು ಹಾಜರಿದ್ದರು. ಸತೀಶ್, ಐಟಿವಿ ನ್ಯೂಸ್, ವಿಜಯಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿ ಆಂಜಪ್ಪ ಬಿಸಿನೆಸ್ ಪ್ಲಾನ್ ಸಂದರ್ಶನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಭಾಗವಹಿಸಿದ್ದಾನೆ. ತಾಲೂಕಿನ ಆಗುಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನೂತನವಾಗಿ ಆಯ್ಕೆಯಾದ 17 ಸದಸ್ಯರಿಗೆ ಚುನಾವಣಾಧಿಕಾರಿ ಪ್ರಮಾಣ ಪತ್ರಗಳನ್ನು ನೀಡಿ ಪ್ರಮಾಣ ವಚನ ಬೋಧಿಸಿದರು. ಮುಳಬಾಗಿಲು ತಾಲೂಕಿನ ಅಂಗುಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಏರ್ಪಡಿಸಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜೇತರಾದ 17 ಸದಸ್ಯರಿಗೆ ಪ್ರಮಾಣ ಪತ್ರ ನೀಡಿ ಪ್ರಮಾಣ ವಚನ ಬೋಧಿಸಿದ ನಂತರ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಚುನಾವಣಾಧಿಕಾರಿ ಆಲಂಗೂರು ಮಂಜುನಾಥ್, ಚುನಾವಣಾ ಪ್ರಕ್ರಿಯೆ ಆರಂಭವಾದಾಗಿನಿಂದ ಇದುವರೆಗೂ ಸಾರ್ವಜನಿಕರು ಉತ್ತಮ ಸಹಕಾರ ನೀಡಿ ಶಾಂತಿಯುತ ಮತದಾನಕ್ಕೆ ಸಹಕರಿಸಿದ್ದಾರೆ. ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ ಅವರು, ಇಲ್ಲಿನ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಎಲ್ಲಾ 17 ಸದಸ್ಯರ ಪೈಕಿ ಹೊನಗನಹಳ್ಳಿ ಗ್ರಾಮದ ಸಾಮಾನ್ಯ ಕ್ಷೇತ್ರದಿಂದ ಶ್ರೀರಾಮರೆಡ್ಡಿ, ಎಸ್ಟಿ ಮಹಿಳೆ ಕ್ಷೇತ್ರದಿಂದ ಮುನಿರತ್ನಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 14 ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಗಳಿಸಿದ ಅವರು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು, ಸರ್ಕಾರ ನೀಡುವ ಎಲ್ಲಾ ಸೌಲಭ್ಯಗಳನ್ನು ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ಮಾದರಿಯಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ಸದಸ್ಯರಾದ ಗೋಪಚಂದ್ರ ಎನ್ ಗಾಯತ್ರಿ, ಯಡಹಳ್ಳಿ ನಾಗಮಣಿ, ಕಗ್ಗಿನಹಳ್ಳಿ ವೆಂಕಟಾಚಲಪತಿ, ಬೆಳಪನಹಳ್ಳಿ ಲಕ್ಷ್ಮಕ್ಕ, ಕೇಶವರೆಡ್ಡಿ, ರೆಡ್ಡಿಹಳ್ಳಿ ಸುಗುಣಮ್ಮ, ಆರ್ಎಸ್ ಮಹೇಶ್, ಬೊಮ್ಮಸುಂದ್ರ ಮಂಗಮ್ಮ, ಪದ್ಮ, ಚೆನ್ನಾಪುರ ರೂಪಮ್ಮ, ಕೋದಂಡರಾಮ, ಅಂಗೊಂಡಹಳ್ಳಿ ಚಿನ್ನಪ್ಪ, ಪದ್ಮಾವತಮ್ಮ, ಕುಮಾರ್ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಜರಿದ್ದರು. ಈ ಮೂಲಕ ಸಂವಿಧಾನಬದ್ಧವಾಗಿ ಪ್ರಮಾಣೀಕರಿಸಿ ಪ್ರಮಾಣವನ್ನ ಮಾಡುತ್ತೇವೆ. 5 ವರ್ಷಗಳ ಕಾಲ ಸಾಮಾಜಿಕ ಸಾರ್ವಜನಿಕ ಸೇವೆಯನ್ನ ಮಾಡಲು ಸಿದ್ಧರಿದ್ದೇವೆ. ಯಾವುದೇ ಕಾನೂನಿನ ನಿಯಮಗಳನ್ನ ಮೀರುವುದಿಲ್ಲ. ಫಸ್ಟ್ ಇಂಪ್ರೂವ್ಮೆಂಟ್ ನೀರು, ಮತ್ತು ರೋಡ್ ಲೈಟ್ಸು ನಾವು ಏನು ಜನಗಳಿಗೆ ಅನುಕೂಲ ಮಾಡಬೇಕೆಂದು ನಮ್ಮ ಸಹಾಯದಿಂದ ಪಂಚಾಯತಿ ಮೂಲಕ ಅಲ್ಲ, ನಮ್ಮ ಸಹಾಯದಿಂದ ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಾವೆಲ್ಲ ರೆಡಿಯಾಗಿ ಎಲ್ಲ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ ಸರ್. ಟೋಟಲ್ ನಮ್ಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಆಗಬೇಕು. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರಮಕೃಷ್ಣ, ಐಟಿವಿ ನ್ಯೂಸ್, ಮುಳಬಾಗಿಲು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಹೊರವಲಯದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಹೊರಳುಗಳನ್ನು ಹೊತ್ತಿಟ್ಟಿದ್ದು ವಾಯುವಿಹಾರ ತಂಡ ಅವುಗಳನ್ನು ಹೊರತೆಗೆದಿದೆ. ಚಿಂತಾಮಣಿ ನಗರದ ಹೊರವಲಯದ ಬೆಟ್ಟದಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಹೊರಳು ಕಲ್ಲುಗಳನ್ನು ವಾಯುವಿಹಾರ ತಂಡ ಪರಿಶೀಲನೆ ನಡೆಸಿ ಹೊರತೆಗೆದಿದ್ದಾರೆ. ಇನ್ನು ಕಲ್ಲುಗಳನ್ನು ಹೂತಿಟ್ಟ ಪ್ರದೇಶದಲ್ಲಿ ಮಳೆಯು ಬೀಳುವುದಿಲ್ಲ ಎನ್ನುವ ಪ್ರತೀತಿ ಇದ್ದು ಪ್ರಾಚೀನ ಕಾಲದಿಂದಲೂ ಈ ವಾಡಿಕೆ ರೂಢಿಯಲ್ಲಿದೆ. ಇವುಗಳನ್ನು ಹೂತಿಟ್ಟ ಸ್ಥಳದಲ್ಲಿ ಮಳೆ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ನಗರದ ಹೊರವಲಯದಲ್ಲಿ ಇವು ಕಂಡು ಬಂದಿದ್ದು ಹಲವು ಕಡೆಗಳಲ್ಲಿ ಈ ಕಲ್ಲುಗಳು ಇರುವುದಾಗಿ ಅವುಗಳನ್ನು ಹೊರತೆಗೆಯುವುದಾಗಿ ತಿಳಿಸಿದ್ದಾರೆ. ಈ ಕಲ್ಲೆಲ್ಲಾನು ಒಳಕಾಕಿ ಮುಚ್ಚಿದ್ರೆ ಏನು ಮಳೆ ಬೀಳ್ತದ, ಇಲ್ಲಾಂದ್ರೆ ದೂರ ದೇಶ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಮಳೆ ಬೀಳ್ತದ, ಚಿಂತಾಮಣಿ ತಾಲೂಕ ಅಂತ ಹೆಸರು ಇರ್ತದೆ. ಮಳೆ ಅಂದ್ರೆ ಇದ್ರಕ ಒಂದು ಚಕ್ರದಾಪ ಇರ್ತದ. ಈ ರೋಲ್ ತೆಗಿತಾರಲ್ಲ ಆವಾಗ ಚಕ್ರದಾಪ ಇರ್ತದ. ಆ ಸೂರ್ಯನಕ ಇದ್ರಕ ಚಂದ್ರನಕ ಈ ಮಳೆ ಬೀಳದಂತ ಒಂದು ಚಕ್ರದಾಪ ಇರ್ತದ. ಅದರ್ನಿಕ ಇದ್ರಕ ಆಗಲ್ಲ. ವೆಂಕಟೇಶ್ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಇದಿಷ್ಟೇ ಹೊತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ಕವಿತಾ, ITV, ಇದು ಸತ್ಯಕ್ಕೆ ಪ್ರತಿಬಿಂಬ. ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳ ಹೆಸರಿನಲ್ಲಿ ವಾಮಾಚಾರ, ಗ್ರಾಮಸ್ಥರಲ್ಲಿ ಆತಂಕ. ಮಧುಗಿರಿ ತಾಲೂಕಿನಲ್ಲಿ ಘಟನೆ. ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಬೆಂಬಲಿಗರಿಂದ ವಿಶೇಷ ಆಹ್ವಾನ. ದೇವಾಲಯಗಳಲ್ಲಿ ಪೂಜಾ ಪುನಸ್ಕಾರಗಳು. ಮತದಾರನಿಗೆ ಕೃತಜ್ಞತೆಗಳು ಸಲ್ಲಿಸಿದ ಅಭ್ಯರ್ಥಿಗಳು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೌಲಭ್ಯಗಳ ಕೊರತೆ. ಸೌಲಭ್ಯಗಳಿಗಾಗಿ ಪರದಾಡುವುದೇ ರೈತನ ಹಾಗೂ ವ್ಯಾಪಾರಸ್ಥರ ಅವಸ್ಥೆ. ಜಾಣ ಕುರುಡರಾದ ಅಧಿಕಾರಿ ವರ್ಗ. ಪರಿಸರದ ಬಗ್ಗೆ ಅರಿವು. ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಘೋಷಣೆಗಳ ಮೂಲಕ ಸಾರ್ವಜನಿಕರಿಗೆ ಅರಿವು.